ಮಾಜಿ ಸಚಿವ ದಿವಂಗತ ಎಚ್.ಎಸ್. ಮಹದೇವ್ ಪ್ರಸಾದ್ ನಿವಾಸಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಇವತ್ತು ದಿಢೀರ್ ಅಂತ ಭೇಟಿ ನೀಡಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ದಿವಂಗತ ಎಚ್.ಎಸ್. ಮಹದೇವ್ ಪ್ರಸಾದ್ ಅವರ ನಿವಾಸಕ್ಕೆ ಆಗಮಿಸಿದ ಅವರು ಮಹದೇವ್ ಪ್ರಸಾದ್ ಪತ್ನಿ ಗೀತಾರವರ ಜೊತೆಗೆ ಸುದೀರ್ಘ ಮಾತುಕತೆ ನಡೆಸಿದರು. ಗುಂಡ್ಲುಪೇಟೆಯಲ್ಲಿ ನಡೆಯಲಿರುವ ಉಪಚುನಾವಣೆಯಲ್ಲಿ ಮಹದೇವ್ ಪ್ರಸಾದ್ ಪತ್ನಿ ಗೀತಾ ಚುನಾವಣಾ ಕಣಕ್ಕಿಳಿತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಿದ್ವು. ಈ ಹಿನ್ನೆಲೆಯಲ್ಲಿ ದಿಗ್ವಿಜಯ್ ಸಿಂಗ್ ಭೇಟಿ ನೀಡಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಮಾಜಿ ಸಚಿವ ದಿವಂಗತ ಎಚ್.ಎಸ್. ಮಹದೇವ್ ಪ್ರಸಾದ್ ಅವರ ನಿವಾಸಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಇವತ್ತು ದಿಢೀರ್ ಭೇಟಿಯನ್ನು ನೀಡಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಮಹದೇವ್ ಪ್ರಸಾದ್ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಮಹದೇವ್ ಪ್ರಸಾದ್ ಅವರ ಪತ್ನಿ ಗೀತಾರ ಜೊತೆಗೆ ಮಾತನಾಡ್ತಾ ಇದ್ದಾರೆ, ಚರ್ಚೆಯನ್ನ ಮಾಡ್ತಿದ್ದಾರೆ. ಇವರ ಈ ಭೇಟಿ ಅನೇಕ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಗೀತಾರ್ ಏನಾದರೂ ಉಪಚುನಾವಣೆಯಲ್ಲಿ ಸ್ಪರ್ಧಿಸ್ತಾರಾ ಅನ್ನುವಂತಹ ಒಂದು ಮಾತೇನಿತ್ತು. ಆ ಹಿನ್ನೆಲೆಯಲ್ಲಿ ಭೇಟಿ ನೀಡಿರಬಹುದಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಇವತ್ತು ಏನು ದಿಗ್ವಿಜಯ್ ಸಿಂಗ್ ಅವರು ಗೀತಾ ಜೊತೆಗೆ ಮಾತನಾಡ್ತಿದ್ದಾರೆ, ಮಹದೇವ್ ಪ್ರಸಾದ್ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಏನಿದು ಅಂದ್ರೆ ಅವರ ಕುಟುಂಬದ ಒಂದು ಆರೋಗ್ಯ ವಿಚಾರಣೆ, ಹೀಗೆ ಸುಮ್ಮನೆ ಕುಶಲೋಪರಿಗಾಗಿ ಬಂದಿರುವಂತದ್ದ ಅಥವಾ ರಾಜಕೀಯಕ್ಕೆ ಏನಾದ್ರೂ ಗೀತಾ ಅವರು ಎಂಟ್ರಿ ಕೊಡುವಂತಹ ಸೂಚನೆಗಳು ಏನಾದ್ರು ಕೊಡ್ತಾ ಇದ್ದಾವ ಈ ಭೇಟಿ ಅಂತ? ಸವಿತಾ, ಈ ಕುರಿತು ಸ್ಪಷ್ಟವಾಗಿ ಯಾವುದೇ ಮಾಹಿತಿಯನ್ನ ನೀಡಲಿಲ್ಲ. ಆದ್ರೆ ಇತ್ತೀಚೆಗೆ ನಿಧನರಾದಂತಹ ಸಚಿವರಾದಂತಹ ದಿವಂಗತ ಎಚ್.ಎಸ್. ಮಹದೇವ ಪ್ರಸಾದ್ ಅವರ ಕುವೆಂಪು ನಗರದ ನಿವಾಸಕ್ಕೆ ಇವತ್ತು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಹೊತ್ತಿರುವಂತಹ ದಿಗ್ವಿಜಯ್ ಸಿಂಗ್ ಅವರು ಭೇಟಿಯನ್ನ ನೀಡಿದ್ರು. ಅವರ ಪತ್ನಿ ಮತ್ತು ಪುತ್ರರಿಗೆ ಸಾಂತ್ವನವನ್ನ ಹೇಳುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಈ ಮುಂದೆ ಬರುವಂತಹ ಉಪಚುನಾವಣೆಯಲ್ಲಿ ಗುಂಡ್ಲುಪೇಟೆ ಕ್ಷೇತ್ರದಿಂದ ಗೀತಾ ಮಹದೇವ್ ಪ್ರಸಾದ್ ಅವರನ್ನ ನಿಲ್ಲಿಸಬೇಕು ಅಂತೇಳಿ ಈಗಾಗಲೇ ಎಲ್ಲಾ ಕಡೆಯಿಂದನೂ ಕೂಡ ಒತ್ತಡ ಬಂದಿದೆ. ಗೀತಾ ಅವರು ಕೂಡ ಇದಕ್ಕೆ ಒಲವನ್ನ ತೋರಿಸಿದ್ದಾರೆ. ಹೀಗಾಗಿ ಅವರನ್ನ ಮಾತನಾಡಿಸ್ಕೊಂಡು ಮತ್ತೆ ಅವರ ಬಳಿ ಉಭಯ ಕುಶಲೋಪರಿಯನ್ನ ವಿಚಾರಿಸಿಕೊಂಡು ಹೋಗ್ಲಿಕ್ಕಾಗಿ ಇವತ್ತು ದಿಗ್ವಿಜಯ್ ಸಿಂಗ್ ಅವರು ಬಂದಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಇನ್ನು ಅವರು ಮೈಸೂರು ಜಿಲ್ಲೆ ಎಚ್.ಡಿ.ಕೋಟೆ ತಾಲೂಕಿನಲ್ಲಿರುವಂತಹ ನಾಗರಹೊಳೆ ಅಭಯಾರಣ್ಯಕ್ಕೆ ಅವರು ಭೇಟಿಯನ್ನ ನೀಡಿದ್ರು. ಅಲ್ಲಿ ವಾಸ್ತವ್ಯನ ಹೂಡಿ ನೇರವಾಗಿ ಅವರು ಮೈಸೂರಿಗೆ ಆಗಮಿಸಿದ್ರು. ಮೈಸೂರಿಗೆ ಆಗಮಿಸಿದವರು ಅವರು ಗೀತಾ ಅವರ ಜೊತೆ ಮಾತುಕತೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡಿದ್ರು. ಸವಿತಾ, ಓಕೆ, ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಜಿ ಸಚಿವ ದಿವಂಗತ ಮಹದೇವ್ ಪ್ರಸಾದ್ ಅವರ ಮನೆಗೆ ಇವತ್ತು ದಿಗ್ವಿಜಯ್ ಸಿಂಗ್, ರಾಜ್ಯ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಬಂದಿದ್ದಾರೆ, ಕಾಂಗ್ರೆಸ್ ನಾಯಕ. ಸೊ ಇವರ ಈ ಭೇಟಿ ಅನೇಕ ಕುತೂಹಲಗಳಿಗೆ ಕಾರಣವಾಗಿದೆ. ಆದರೆ ಗೀತಾ ಅವರ ಪತ್ನಿ ಗೀತಾ ಅವರ ಜೊತೆಗೆ ಮಾತನಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ ದಿಗ್ವಿಜಯ್ ಸಿಂಗ್. ಆದರೆ ಎಲ್ಲೋ ಒಂದ್ ಕಡೆ ಗೀತಾ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರಾ ಅನ್ನುವಂತಹ ಮಾತುಗಳು ಕೇಳಿ ಬರೋ ಹಿನ್ನೆಲೆಯಲ್ಲಿ ಈ ಭೇಟಿ ಒಂದಿಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. Mrs. Mahadev Prasad ji, and it's a sad loss to all of us. He's a man of great humility, a great gentleman, and also more of a social worker than a politician. Very kind-hearted, and he has done a lot as a political leader. It's a sad loss to the party, to the state of Karnataka, personally. I was very happy to meet his wife, Dr. Mohan Kumari, and she